ರೋಣ ತಾಲೂಕಿನಲ್ಲಿ ಮಣ್ಣು ಮಾಫಿಯಾ ಅಟ್ಟಹಾಸ. ಚಿಕ್ಕಮಗಳೂರಿನಲ್ಲಿ ನಿಯಮ ಗಾಳಿಗೆ ತೂರಿದ ಮಣ್ಣು ದಂಧೆ, ಹಗಲು ರಾತ್ರಿ ರಾಜಾರೋಷ ಸಾಗಾಟ. ಗದಗ ಜಿಲ್ಲೆ ರೋಣ ತಾಲೂಕಿನಲ್ಲಿ ಈಗ ಮಣ್ಣು ಮಾಫಿಯಾ ರಾಜಾರೋಷವಾಗಿ ಅಬ್ಬರಿಸ್ತಾ ಇದೆ. ಹಗಲು ರಾತ್ರಿ ಅನ್ನದೇ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಸಾರ್ವಜನಿಕರ ರಸ್ತೆಯನ್ನೇ ನುಂಗಿ ನೀರು ಕುಡಿಯಲು ಗುತ್ತಿಗೆದಾರರು ಹೊಂಚು ಹಾಕಿದ್ದಾರೆ. ಹೌದು, ರೋಣ ತಾಲೂಕಿನ ಚಿಕ್ಕಮಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಂತಹದೊಂದು ಬೃಹತ್ ಮಣ್ಣು ದಂಧೆ ಬಯಲಾಗಿದೆ. ನಮ್ಮ ಪ್ರತಿನಿಧಿ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿದಾಗ ಅಧಿಕಾರಿಗಳು ನಿಗೂಢ ನಡೆ ಹಾಗೂ ಗುತ್ತಿಗೆದಾರರ ಕಾನೂನು ಉಲ್ಲಂಘನೆ ಎಡೆಯಾಗಿ ಬಯಲಾಗಿದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಚಿಕ್ಕಮಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸವಡಿ ರಸ್ತೆಯಲ್ಲಿ ರಾಜಾರೋಷವಾಗಿ ಹಗಲು ರಾತ್ರಿ ಎನ್ನದೆ ಭಾರಿ ಯಂತ್ರಗಳ ಮೂಲಕ ಮೊಹರಂ ಎತ್ತಿ ಸಾಗಿಸುವ ಬೃಹತ್ ದಂಧೆ ನಡೀತಾ ಇದೆ. ರಸ್ತೆಯ ಅಕ್ಕಪಕ್ಕದ ಜಾಗದಲ್ಲಿ ಜೆಸಿಬಿ ಹಿಟಾಚಿಗಳ ಮೂಲಕ ಅಟ್ಟಹಾಸ ಮೇರೆಲಾಗ್ತಾ ಇದ್ದು ಸಾರ್ವಜನಿಕರ ಸಂಚಾರಕ್ಕೆ ನೇರ ಧಕ್ಕೆ ಆಗ್ತಾ ಇದೆ. ಆದರೆ ಈ ಬಗ್ಗೆ ಕೇಳಬೇಕಾದ ಕಂದಾಯ ಇಲಾಖೆ ಅಧಿಕಾರಿಗಳು ಮಾತ್ರ ನಮಗೇನು ಗೊತ್ತೇ ಇಲ್ಲ ಅನ್ನುವಂತೆ ಕುಂಭಕರ್ಣ ನಿದ್ದೆಗೆ ಜಾರಿದ್ದಾರೆ. ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ತಂಡ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿದಾಗ ಅಧಿಕಾರಿಗಳ ಹಾರಿಕೆ ಉತ್ತರ ಇಡೀ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಂತಿತ್ತು. ಸ್ಥಳದಲ್ಲಿದ್ದ ಗ್ರಾಮ ಲೆಕ್ಕಾಧಿಕಾರಿ ಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ರೆ ಅನುಮತಿ ಇದೆ, ಆದರೆ ಅದರ ಪ್ರತಿ ತಹಶೀಲ್ದಾರ್ ಕಚೇರಿಯಲ್ಲಿದೆ ಅಂತ ಜಾರಿಕೊಂಡಿದ್ದಾರೆ. ಇತ್ತ ಕಂದಾಯ ನಿರೀಕ್ಷಕರಾದ ಅಭಿಷೇಕ್ ಖಾನಾಪುರ್ ಅವರಿಗೆ ದೂರವಾಣಿ ಕರೆ ಮಾಡಿದ್ರೆ ಗಣಿ ಇಲಾಖೆ ಅನುಮತಿ ನೀಡಿದೆ, ಪತ್ರ ಬೇಕಿದ್ರೆ ತಹಶೀಲ್ದಾರ್ ಕಚೇರಿಯಲ್ಲಿ ಅರ್ಜಿ ಹಾಕಿ ತೆಗೆದುಕೊಡ್ರಿ ಅಂತ ಬೇಜವಾಬ್ದಾರಿತನದ ಉತ್ತರ ನೀಡಿದ್ದಾರೆ. ಇಲಾಖೆ ಅಧಿಕಾರಿಗಳು ಒಬ್ಬರ ಮೇಲೊಬ್ಬರು ಬೆರಳು ತೋರಿಸಿ ಜಾರಿಕೊಳ್ತಾ ಇದ್ರೆ ಇತ್ತ ಚಿಕ್ಕಮಗಳೂರು ಗ್ರಾಮ ಪಂಚಾಯತ್ ಪಿಡಿಒ ಕಲ್ಪನಾ ಕಡಗದವರು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ನಮ್ಮ ಪಂಚಾಯತಿಯಿಂದ ಈ ಕಾಮಗಾರಿಗೆ ಯಾವುದೇ ರೀತಿಯ ಅನುಮತಿಯನ್ನ ಪಡೆದಿಲ್ಲ ಅಂತ ಪಿಡಿಒ ಸ್ಪಷ್ಟಪಡಿಸಿದ್ದಾರೆ. ಹಾಗಾದ್ರೆ ಪಂಚಾಯಿತಿಯ ಸಾಮಾನ್ಯ ಸಭೆಯ ನಿರ್ಣಯ ಅಥವಾ ಎನ್ಒಸಿ ಇಲ್ಲದೆ ಸಾರ್ವಜನಿಕರಿಗೆ ಹಾಗೂ ಕುಡಿಯುವ ನೀರಿನ ಮೂಲಗಳಿಗೆ ತೊಂದರೆಯಾಗುವಂತೆ ಈ ರೀತಿ ಮಣ್ಣು ಅಗೆಯುತ್ತಾ ಇರೋದು ಯಾರ ಹೂಡಿಕೆಯಿಂದ, ಯಾರ ಬೆಂಬಲದಿಂದ? ಇಲ್ಲಿ ನಿಯಮಗಳನ್ನೆಲ್ಲ ಧೂಳಿಪಟ ಮಾಡಲಾಗಿದೆ. ಮಣ್ಣು ತುಂಬಿದ ಟಿಪ್ಪರ್ ವಾಹನಗಳಿಗೆ ಕಡ್ಡಾಯವಾಗಿ ಟಾರ್ಪಾಲು ಮುಚ್ಚಬೇಕು ಎನ್ನುವ ನಿಯಮ ಇದ್ರೂ ಅದನ್ನು ಸಂಪೂರ್ಣ ಗಾಳಿಗೆ ತೂರಲಾಗಿದೆ. ರಸ್ತೆಯಲ್ಲಿ ಧೂಳು ಎಬ್ಬಿಸ್ತಾ ಸಾಗುವ ಈ ಲಾರಿಗಳಿಂದಾಗಿ ಹಿಂದೆ ಬರುವ ಬೈಕ್ ಸವಾರರ ಕಣ್ಣಿಗೆ ಮಣ್ಣು ಬಿದ್ದು ಅಪಘಾತವಾಗುವ ಸಂಭವ ಕೂಡ ದಟ್ಟವಾಗಿದೆ. ನಿಯಮದ ಪ್ರಕಾರ ನಿಗದಿತ ಸಮಯದಲ್ಲಿ ಮಾತ್ರ ಖನಿಜ ಸಾಗಿಸಬೇಕು, ಆದರೆ ಇಲ್ಲಿ ರಾತ್ರಿ ಇಡೀ ಮಣ್ಣು ಸಾಗಿಸಲಾಗ್ತಾ ಇದೆ. ಈ ಬೃಹತ್ ವಾಹನಗಳು ರಸ್ತೆಯ ಸಾಮರ್ಥ್ಯಕ್ಕಿಂತ ಹೆಚ್ಚು ಓವರ್ಲೋಡ್ ಮಾಡಿಕೊಂಡು ಸಂಚರಿಸುತ್ತಿರುವುದರಿಂದ ಸವಡಿ ರಸ್ತೆ ಸಂಪೂರ್ಣ ಹಾಳಾಗುವ ಹಂತ ತಲುಪಿದೆ. ಪ್ರತಿ ಟ್ರಿಪ್ಗೂ ಇರಬೇಕಾದ ಗಣಿ ಇಲಾಖೆಯ ಆನ್ಲೈನ್ ಪಾಸ್ ಮತ್ತು ವಾಹನಗಳ ಫಿಟ್ನೆಸ್ ದಾಖಲೆಗಳು ಕೂಡ ಸಂಶಯಾಸ್ಪದವಾಗಿವೆ. ಸ್ಥಳೀಯ ಸಾರ್ವಜನಿಕರ ನೆಮ್ಮದಿ, ಪರಿಸರ ಹಾಗೂ ರಸ್ತೆಯ ಸುರಕ್ಷತೆಯನ್ನು ಹಾಳು ಮಾಡ್ತಾ ಇರುವ ಈ ಮಣ್ಣು ದಂಧೆಗೆ ರೋಣ ತಾಲೂಕು ಆಡಳಿತ, ಆರ್ಟಿಒ ಹಾಗೂ ಗಣಿ ಇಲಾಖೆ ಉನ್ನತ ಅಧಿಕಾರಿಗಳು ತಕ್ಷಣವೇ ಬ್ರೇಕ್ ಹಾಕಬೇಕಿದೆ. ಹಾರಿಕೆ ಉತ್ತರ ನೀಡ್ತಾ ಇರುವ ಸ್ಥಳೀಯ ಅಧಿಕಾರಿಗಳ ವಿರುದ್ಧವೂ ತನಿಖೆ ನಡೆಸಿ ಈ ಅಕ್ರಮ ಸಾಗಾಟವನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ಸಾರ್ವಜನಿಕರು ತೀವ್ರವಾಗಿ ಒತ್ತಾಯಿಸುತ್ತಿದ್ದಾರೆ. ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಥವಾ ಮಾಫಿಯಾ ಜೊತೆ ಕೈ ಜೋಡಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ಅಂದಪ್ಪ ಮಾದರ್, ರಾಷ್ಟ್ರಕ್ರಾಂತಿ ನ್ಯೂಸ್, ರೋಣ.